ಸರಿ ಮದರ್ ಇಂಡಿಯಾ ಎಲ್ಲಿ? ಇಲ್ಲೇ ಇದೀನಿ ಕಣೆ. ಅಮ್ಮ ರೋಡ್ ಎಂಡಲ್ಲಿ ಕಾಯ್ತಾ ಇದ್ರೆ ಕಣ್ ತಪ್ಸ್ ಬರ್ತಿದ್ಯಾ? ಎಲ್ಲ ಹೋಗಿದೆ. ಮಾಡ್ದೆ ಮರ್ಯಾದಿಂದ ಬದುಕ್ಬಾರ್ದಾ? ಕಷ್ಟಪಟ್ಟು ಸಂಬಂಧ ಹುಡುಕಿದ್ರೆ ಅದನ್ನ ಹಾಳು ಮಾಡ್ತೀಯ ನೀನು. ನಿಮ್ಮ ಅಕ್ಕನ ಮದುವೆ ಮಾಡೋ ಜವಾಬ್ದಾರಿ ಇಲ್ಲ, ಮದುವೆ ಕಂಟಕ ಆಗ್ಬಾರ್ದು ಅನ್ನೋ ಬುದ್ಧಿ ಬೇಡವೇನೆ? ಪೊಲೀಸ್ನವ್ರು ಯಾಕೆ ಬಂದ್ರು? ತಪ್ಪು ಮಾಡಿದ್ಯಾ ಹೇಳು. ನಿನ್ ಮಗಳಮ್ಮ, ನಾನೇನು ತಪ್ಪು ಮಾಡಿಲ್ಲ. ಪೊಲೀಸ್ನವ್ರೆ. ಹೌದೌದೌದು, ಪೊಲೀಸ್ನವ್ರಿಗೆ ನಿನ್ ಕಂಡ್ರೆ ತುಂಬಾ ಪ್ರೀತಿ ನೋಡು, ಅದಕ್ಕೆ ಹುಡ್ಕೊಂಡ್ ಬಂದಿದ್ದಾರೆ. ನೀನ್ ಹೀಗೆ ಹೇಳಿದ್ರೆ ಕೇಳಲ್ಲ. ಹಿಂಗೇನಾದ್ರು ತಲೆಗೆಲ್ಲ ಕೆಟ್ಟಿದ್ದೇನೆ? ಗಂಡು ಹುಡುಗನ್ ಹೊಡಿಯಾಗ ಹೊಡೆದಿದ್ಯಲ್ಲ. ಹುಡುಗಿ ತರನ ಇದ್ದಾಳೆ ಇವಳು ಅವತಾರನು. ಅಮ್ಮ, ನಂತರ ಹಿಂದೆ ಬಂದಿಲ್ಲ, ಮುಂದೆ ಬರೋದು ಇಲ್ಲ. ನಮ್ ಬಾಸ್ ಹೇಳಿಲ್ವಾ, ನಾವು ಬರೋವರೆಗೂ ಮಾತ್ರ ಬೇರೆಯವ್ರ ಹವ, ನಾವು ಬಂದ ಮೇಲೆ ಸಾಕ್ ನಿಲ್ಸೆ. ಇವಳು ಮಾಡೋ ಪಜಿತಿಗಳಿಗೆಲ್ಲ ನಾವು ಉತ್ತರ ಕೊಡ್ಬೇಕು, ನಾವು ತಲೆ ತಗ್ಸ್ಬೇಕು. ಅಮ್ಮ, ನೀನ್ ತಲೆ ತಗ್ಸೋ ಕೆಲ್ಸ ನಾನೇನು ಮಾಡಿಲ್ಲ. ಸಾಕು, ನೀನ್ ನಡಿ ಒಳಗೆ. ನಡಿಯೇ. ಗಿರ್ಜಮ್ಮ, ಅಯ್ಯೋ ಸದ್ಯ ನಾನಂತೂ ಬಚಾವಾದೆ. ಯಾಕೆ ಹೀಗೆಲ್ಲ ಮಾಡ್ತೀಯಾ? ನೋವಾಗ್ತಾ ಇದ್ಯಾ ಪುಟ್ಟ? ಅಯ್ಯೋ, ಆದ್ರೆ ನನ್ಗಲ್ಲ. ಅಮ್ಮ ಹೊಡಿತಾಳೆ ಅಂತ ಗೊತ್ತಿತ್ತು, ಅವಳೇ ತಡಿಯಕ್ಕಾಗತ್ತಾ? ಅದಕ್ಕೆ ನಾವೆಲ್ಲ ಪ್ರಿಪೇರ್ ಆಗಿನೇ ಬಂದಿದ್ದೀವಿ. ಅಯ್ಯೋ ಗಿರ್ಜಮ್ಮ, ಇದೆಲ್ಲ ಯಾರಿಗೋಸ್ಕರ? ಆ ದಿವ್ಯನಿಗಾಗಿ. ಅವಳ ಮಾತು ಕೇಳ್ಕೊಂಡು ಹೀಗೆಲ್ಲ ಮಾಡ್ತಾ ಇದ್ಯಾ. ಆದ್ರೆ ಅವಳು, ನಿಮ್ಮಮ್ಮ ನಿಂಗೆ ಅಷ್ಟೊಂದು ಬಾರಿಸ್ತಾ ಇದ್ರು, ಒಂದು ಮಾತು ಏನು ಮಾತಾಡ್ತಾ ನಿಂತಿದ್ದಾಳೆ ಅವಳು. ನೀನು ಅವಳಿಗೆ ಸಹಾಯ ಮಾಡಕ್ ಹೋಗಿ ನಿಮ್ಮಮ್ಮನ ಹತ್ರ ಚೆನ್ನಾಗಿ ಓದೇ ತಿಂತ್ಯ. ಅವಳು ನಿನ್ನನ್ನು ಬಳಸ್ಕೊಂಡು ನಿಮ್ಮಮ್ಮನ ಎದುರು ನಿನ್ನನ್ನು ಕೆಟ್ಟವಳಾಗಿ ಮಾಡ್ತಾಳೆ. ಆಮೇಲೆ ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಇದ್ಬಿಡ್ತಾಳೆ. ಅಯ್ಯೋ ಗಿರ್ಜಮ್ಮ, ನಾನಲ್ದೆ ನನ್ನ ಅಕ್ಕ ನೀನ್ ಯಾರು ಸಹಾಯ ಮಾಡ್ತಾರೆ? ನೋಡ್ ಗಿರ್ಜಮ್ಮ, ಅವಳು ಬರೀ ನನ್ಗೆ ಅಕ್ಕ ಅಲ್ಲ, ಅವಳು ನನ್ನ ಜವಾಬ್ದಾರಿ. ಒಳ್ಳೆ ಮನೆತನ, ಒಳ್ಳೆ ಹುಡುಗ ಅಲ್ಲ, ರಾಜ್ಕುಮಾರನಂತ ಹುಡುಗ, ಅದ್ರಲ್ಲೂ ಅವಳು ಇಷ್ಟಪಡುವಂತ ಹುಡುಗನ್ ಜೊತೆ ಅವಳು ಮದ್ವೆ ಮಾಡಿಸ್ಬಿಟ್ರೆ ನನ್ ಜವಾಬ್ದಾರಿ ಕಳಿಯತ್ತೆ. ಗಿರ್ಜಮ್ಮ, ಅಪ್ಪನ್ ಕೊಟ್ಟಿರೋ ಮಾತು ನನ್ ಮನ್ಸಲ್ಲಿ ಅಚ್ಚೊತ್ತಿದೆ. ಈ ಮನೆಗ್ ನಾನೇ ಗಂಡ್ಮಗ, ಅವಳ ಜವಾಬ್ದಾರಿ ಇಲ್ಲ ಅಂತ ಅಮ್ಮ ಬರೀ ಬಾಯಿ ಮಾತಲ್ಲಿ ಹೇಳ್ಬೋದು, ಆದ್ರೆ ಸತ್ಯ ಏನು ಅಂತ ಅವಳ ಮನ್ಸಿಗೂ ಚೆನ್ನಾಗೇ ಗೊತ್ತಿದೆ. ಬಂತು ನೋಡು ವಾನರ ಸೈನ್ಯ. ಇವಳು ಹಾಳಾಗಿದ್ದೆ ಈ ಹುಡುಗರಿಂದ. ನೀನ್ ಎಷ್ಟೇ ಬುದ್ಧಿ ಹೇಳಿದ್ರು ಏನು ಅರ್ಥ ಆಗಲ್ಲ. ಸತ್ಯ ಸತ್ಯ ಸತ್ಯ, ಏನ್ರೋ ಬೆಳಗ್ ಬೆಳಗ್ಗೆ ಬಂದ್ಬಿಟ್ಟಿದ್ರ? ಏನೇನಾದ್ರು ಗಲಾಟೆನಾ? ಇವತ್ತು ಏರಿಯಾದಲ್ಲಿ ಅಣ್ಣನ್ ಫಿಲ್ಮ್ ರಿಲೀಸ್ ಮರ್ತ್ಬಿಟ್ಟೆ ನೀನು? ಗೊತ್ತು, ಪೋಸ್ಟರ್ ನೋಡ್ದೆ, ಆದ್ರೆ ಬೇಜಾನ್ಸತಿ ನೋಡ್ಬಿಟ್ಟಿದೀವಲ್ಲ ಅದನ್ನ. ಸತ್ಯ, ಇವತ್ತು ನಮ್ಮ ಏರಿಯಾದಲ್ಲಿ ರಿಲೀಸ್. ನಮ್ಮವ ಏನಂತ ತೋರಿಸ್ಬಾರ್ದಾ? ಸತ್ಯ, ಮಾತಾಡ್ತಾನೆ ಇರ್ಬೇಡ, ಬಾ, ಟೈಮ್ ಆಯ್ತು. ಅಮ್ಮ, ನಾ ಹೊರಗೆ ಹೋಗ್ತಾ ಇದ್ದೀನಿ, ಬರೋದ್ ಸ್ವಲ್ಪ ಲೇಟ್ ಆಗತ್ತೆ. ಏನೇ, ಎಲ್ಲಿಗೆ ಹೋಗ್ತಿದ್ಯಾ? ಸಿನಿಮಾಗ್ ತಾನೆ? ಫ್ರೆಂಡ್ಸ್ ಅಂತ ಬರೋರಲ್ಲಿ ಒಬ್ರಾದ್ರೂ ಹುಡುಗಿಯರಿದಾರೇನೆ? ಲೈ, ಮಾಡಕ್ ಕೆಲ್ಸ ಅಲ್ವಾ ನಿಮ್ಗೆ? ಬೆಳಗ್ಗೆ ಬಂದ್ಬಿಟ್ರಾ? ಒಬ್ರಿಗೊಬ್ರು ಮುಖ ನೋಡ್ಕೊಂಡಿದ್ದೀರಾ ಹೆಂಗಿದ್ದೀರಾ ಅಂತ? ನೀವು ನಿಮ್ಮ ಹೆಸರು ಗೂಗ್ಲಿ ಅಂತೆ, ಪಟಾಕಿ ಅಂತೆ, ಗುಂಗುರು ಅಂತೆ, ಅಮಾಟೆ ಅಂತೆ, ಜಿರಳೆ ಅಂತೆ. ಆಂಟಿ, ಅದು ಜಿರ್ಲೆ ಅಲ್ಲ, ಕಾಕ್ರೋಚ್. ಕಾಕ್ರೋಚ್ ಅಂತೆ, ಕಾಕ್ರೋಚ್. ನಿಮ್ಮ ಅಪ್ಪ ಅಮ್ಮ ಇದನ್ನ ಹೆಸರಿಟ್ರು ನಿಮಗೆ? ಅಮ್ಮ, ಕನ್ಫ್ಯೂಸ್ ಮಾಡ್ಕೊಂತಿದ್ಯಾ? ಅಪ್ಪ ಅಮ್ಮ ಇಟ್ಟಿರೋ ಹೆಸರು ಸೂಟ್ ಆಗಲ್ಲ ಅಂತ ನಾನೇ ಇವ್ರ ಹೆಸರು ಚೇಂಜ್ ಮಾಡ್ಬಿಟ್ಟೆ. ಏನ್ರ? ಇವ್ರಿಗೆ ನಾಮಕರಣ ಮಾಡೋದಿಕ್ ನೀನ್ ಯಾರೇ? ಲೈ, ನಿಮಗ್ ಜೀವನ ಬೆಲೆನೂ ಗೊತ್ತಿಲ್ಲ, ಹುಡುಗಾಟಕ್ಕೆ ಇತಿಮಿತಿನೂ ಇಲ್ಲ. ನಿಮ್ಗಳು ಕೈ ಕಾಲು ಮುರಿದು ಮನೇಲಿ ಕೂರ್ಸಿದ್ರೆ ನಿಮ್ ಬುದ್ಧಿ ಬರೋದು. ಲೈ, ಬೈದ್ರು ನಗ್ತಿರಲ್ರೋ? ಆಂಟಿ, ದಿನ ಸಾಯೋರ್ಗೆ ದಿನ ಬೈಯೋರ್ಗೆ ತಲೆನೇ ಕೆಡ್ಸ್ಕೋಬಾರ್ದು. ಇಷ್ಟಕ್ಕೂ ಇದೆಲ್ಲ ಹೊಸ್ದ ಆಂಟಿ? ನೀವ್ ನಮಗ್ ಬಯೋದು, ನಮ್ಮಮ್ಮ ಸತ್ಯಂಗ್ ಬಯೋದು, ಇದೆಲ್ಲ ಅಮ್ಮ, ಇವ್ರಮ್ಮ ಎಲ್ಲ ಪರವಾಗಿಲ್ಲಮ್ಮ, ಆದ್ರೆ ಅಮ್ಮಟೆ ಅವ್ರಮ್ಮ ನಿನ್ನೂ ಸೇರ್ಸ್ ಬೈತಾರೆ. ನನ್ನ
ನನ್ನ ಯಾಕೆ ಬೈತಾರೆ? ಅದನ್ನೇ ನಾನು ಕೇಳಿದೆ. ಕೇಳಿದ್ರೆ ಇನ್ನೂ 4 ಲೈನ್ ಎಕ್ಸ್ಟ್ರಾ ಹಾಕ್ತಾರೆ. ನೀನ್ ಕೇಳಿಸ್ಕೊಂಡು ಸುಮ್ನೆ ಇರ್ತೀಯಾ? ಅಮ್ಮ ಅವ್ರ ಹತ್ರ ಎಲ್ಲ ಬಾಯಿ ಕೊಡಕ್ ಆಗತ್ತಾ? ಅವ್ರದ್ದು ಬಾಯಲ್ಲಮ್ಮ ಬೊಂಬಾಯಿ ಏನ್ರೋ. ಲೇ ಅಮಾಟೆ, ಇವಳು ನಿಮ್ಮ ಅಮ್ಮನಿಗೆ ಬೈತಿದ್ರು ಹೊಲಕ್ ಕಿರ್ಕೊಂಡು ನಿಂತಿದ್ಯಲ್ಲ. ಅಯ್ಯೋ ಆಂಟಿ, ಸತ್ಯ ನಮ್ಮಮ್ಮನ್ ಬೈಯೋದು, ನಾನ್ ನಿಮಗ್ ಬೈಯೋದು ಇದು ಕಾಮನ್ನೇ. ನೀನು ನನ್ನ ಬೈತಿಯೇನೋ? ಅವ ಲೈಟ್ ಆಗಿ. ಏಯ್, ಹಂಡೆ ಇದ್ದಂಗಿದೀಯಾ, ನೀನು ನನಗ್ ಬೈತೀಯಾ? ಏನೋ ಬೈತೀಯಾ? ಅಮ್ಮ ಏನೋ ಕೋಪದಲ್ಲಿ ಬೈದಿರ್ತಾನಮ್ಮ, ಅದನ್ನೆಲ್ಲ ಕೇಳ್ಬೇಡ. ನಿಮ್ಮನ್ನೊಂದು ಪ್ರಯೋಜನ ಇಲ್ಲ, ಇವಳಿಗೆ ಅನ್ಬೇಕು. ಇನ್ನೊಮ್ಮೆ ಏನಾದ್ರೂ ನೀನ್ ಇವ್ರ ಜೊತೆ ಸುತ್ತಾಡಿದ್ರೆ ಬರೆ ಹಾಕ್ಬಿಡ್ತೀನಿ. ಲೈ, ನೀವು ಅಷ್ಟೇ, ಇನ್ನೊಮ್ಮೆ ಇವ್ರ ಜೊತೆ ಸುತ್ತಾಡಿದ್ರೆ ಯಾಕಂತಿದ್ರಾ? ನಿಮ್ಮ ಅಪ್ಪ ಅಮ್ಮ ಮಕ್ಕಳನ್ನ ಹೆರೋ ಬದಲು ಪ್ರಾಣಿಗಳನ್ನೆತ್ತು ಬೀದಿಗೆ ಬಿಟ್ಬಿಟ್ಟಿದ್ದಾರೆ. ಅದ್ರಲ್ಲಿ ನಿಮ್ಮಮ್ಮ ನನ್ನ ಭಯದಂತೆ. ಎಲ್ಲ ಹೋಗ್ತಾರೆ ನಿಮ್ಮಮ್ಮ, ಚಂದ್ರಪ್ಪನ ಅಂಗಡಿ ಬರ್ತಾರಲ್ಲ ಅವಾಗ ವಿಚಾರಿಸ್ಕೊಡ್ತೀನಿ. ಹೋಗ್ತಾ ಇರ್ಬೇಕು ಇಲ್ಲಿಂದ. ಏಯ್ ನಡಿ ಅವಳ ನಾಳೆ ಯಾಕೆ ಕರೀತಿದ್ರಾ? ನಡಿಯೇ ನಡಿ ಅಮ್ಮ, ನಡಿ. ಅಯ್ಯೋ ಅಮ್ಮ, ಏನೇ ಸಿಗ್ನಲ್ ಮಾಡ್ತಿದ್ಯಾ? ಅಮ್ಮ ಏನಿಲ್ಲ, ನಡಿ ಅಯ್ಯೋ ಅಮ್ಮ, ನಡಿ ಒಳಗಡೆ. ಅಮ್ಮ ನಡಿ, ಅಮ್ಮ ಇಲ್ಲೇ ಬಿದ್ದಿರ್ಬೇಕು ನೀನು. ಹೇಳಿದ್ರೆ ಕೇಳು. ನಾನೆಲ್ಲೂ ಹೋಗಲ್ಲಮ್ಮ. ಏನು ಬೇಕಾಗಿಲ್ಲ, ಇವತ್ತಿಲ್ಲೇ ಬಿದ್ದಿರೋ. ಮಾ ನಂಗೆ ಹಸುವಾಗ್ತಿದೆ, ಬೇಗ ಇನ್ನೊಂದ್ ದೋಸೆ ಕೊಡ್ರಮ್ಮ. ಹೊಟ್ಟೆ ಪುಟ, ಒಂದೇ ನಿಮಿಷ. ಅಮ್ಮ ನಂಗೆ ಹೊಟ್ಟೆ ಹಸುವಾಗ್ತಿದೆಮ್ಮ, ನಂಗೆ ತುಂಬಾ ಹಸುವಾಗ್ತಿದೆಮ್ಮ. ಬಾಗ್ಲ ತೆಗೆಯಮ್ಮ. ನೀನೇನ್ ನಂಬೇಡ, ಅವಳು ಎಲ್ಲ ನಾಟಕ ಆಡ್ತಿದ್ದಾಳೆ. ಮೊದ್ಲು ನಂಗೆ ದೋಸೆ ಕೊಡು. ಅಮ್ಮ ಅಮ್ಮ ಅಮ್ಮ, ಇದೆಲ್ಲ ನಂಗೊಂದು ಲೆಕ್ಕನ? ನಿನ್ ಮೇಲಿನ ರೆಸ್ಪೆಕ್ಟ್ಗೆ ನಾನು ಇಷ್ಟೊತ್ತು ವೇಟ್ ಮಾಡಿದ್ದು. ಹೀಗ್ ನೋಡು ನಾನು ಹೆಂಗ್ ಎಸ್ಕೇಪ್ ಆಗ್ತೀನಿ ಅಂತ. ಅಮ್ಮ ಅಮ್ಮ ಅಮ್ಮ, ತುಂಬಾ ಹೊಟ್ಟೆ ಹಸಿವಾಗ್ತಿದೆಮ್ಮ. ಅಯ್ಯೋ ನಂಗೆ ಹೊಟ್ಟೆ ಹಸಿವು ತಡಿಯಕ್ ಆಗ್ತಿಲ್ಲಮ್ಮ. ಬಾಗ್ಲು ತೆಗಿಯಮ್ಮ. ಅಮ್ಮ ಅಮ್ಮ, ತುಂಬಾ ಹೊಟ್ಟೆ ಹಸಿವಾಗ್ತಿದೆಮ್ಮ. ಅಯ್ಯೋ ನಂಗೆ ಹೊಟ್ಟೆ ಹಸಿವು ತಡಿಯಕ್ ಆಗ್ತಿಲ್ಲಮ್ಮ. ಅಮ್ಮ ಅಮ್ಮ, ಅಬ್ಬಾ ಕೆಲ್ಸ ಆಯ್ತು. ಸಂಜೆ ತನಕ ನಾನು ಇದನ್ನೇ ಹೇಳ್ತಾ ಇರ್ತೀನಿ, ನೀನು ಇದೇ ಕೇಳ್ತಾ ಇರು. ಹೀಗೆ ಎಸ್ಕೇಪ್ ಹೆಂಗಾಗೋದು? ಅಮ್ಮ ತುಂಬಾ ಹೊಟ್ಟೆ ಹಸಿವಾಗ್ತಿದೆಮ್ಮ. ಅಯ್ಯೋ ನಂಗೆ ಹೊಟ್ಟೆ. ಅಯ್ಯೋ ಏನ್ರಮ್ಮ ಇದು, ಬೆಳಗ್ಗೆನೆ ಶುರು ಮಾಡಿದ್ರೆ ಅಮ್ಮ ಮಗಳು. ಆ ಮಗು ಹಸಿವು ಅಂತ ಹೊಡ್ಕೋತಾ ಇದೆ. ಬಾಗಿಲು ತೆಗೀರೆ. ಎಲ್ಲ ನಾಟಕ ಅತ್ತೆ. ಯಾಮಾರ್ಸಿ ಆಚೆ ಹೋಗೋದಕ್ಕೆ ಇದ್ಕಿದಾಗೆ ಹಸು ಬಂದ್ಬಿಟ್ಟಿದೆ ಅವಳಿಗೆ.